ಮೈಸೂರಲ್ಲಿ ಒಂದೇ ಕುಟುಂಬದ 4 ಸಾವನ್ನಪ್ಪಿರುವಂತ ಘಟನೆ ನಡೆದಿದೆ. ಸಾವಿಗೆ ಕಾರಣ ಅನಿಲ ಸೋರಿಕೆ ಅನ್ನೋ ಪ್ರಾಥಮಿಕ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಅನಿಲ ಸೋರಿಕೆ 4 ಮಂದಿಯ ಸಾವಿಗೆ ಕಾರಣ ಆಗಿದೆ ಅಂತ ಮೈಸೂರಿನ ಯರಗನಹಳ್ಳಿಯಲ್ಲಿ ನಡೆದಿರುವಂತ ಘಟನೆ ಇದೆ. ಈ ದುರ್ಘಟನೆಯಲ್ಲಿ ಪತಿ ಪತ್ನಿ 2 ಮಕ್ಕಳು ಮಲಗಿದ್ದಲ್ಲೇ ಮೃತಪಟ್ಟಿದ್ದಾರೆ. ಇನ್ನು ಈ ಕುಟುಂಬದ ಹಿನ್ನೆಲೆ ನೋಡಿದ್ರೆ ಇಸ್ತ್ರಿ ಅಂಗಡಿ ಇಟ್ಟುಕೊಂಡು ಜೀವನ ಮಾಡ್ತಾ ಇದ್ದಂತ ಕುಟುಂಬ ಇದು. ಮಕ್ಕಳಿಬ್ಬರು ಕೂಡ ಪದವಿ ವ್ಯಾಸಂಗ ಮಾಡ್ತಾ ಇದ್ರು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸ್ಥಳಕ್ಕೆ ಮೈಸೂರು ಕಮಿಷನರ್ ರಮೇಶ್ ಬಾನೋತ್ ಭೇಟಿ ನೀಡಿದ್ದಾರೆ. FSL ಅಧಿಕಾರಿಗಳು ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಮೈಸೂರಿನ ಯರಗನಹಳ್ಳಿಯಲ್ಲಿ ಕುಟುಂಬವೊಂದು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂಥ ಘಟನೆಗೆ ಸಂಬಂಧಿಸಿದಂತೆ ಈಗ ಒಂದಿಷ್ಟು ಮಾಹಿತಿ ಸಿಗ್ತಾ ಇದೆ. ಈ ಸಾವಿಗೆ ಕಾರಣ ಸಿಲಿಂಡರ್ನ ಸೋರಿಕೆ ಇದಕ್ಕೆ ಕಾರಣ, ಗ್ಯಾಸ್ ಸೋರಿಕೆ ಇದಕ್ಕೆ ಕಾರಣ ಅನ್ನೋ ಮಾಹಿತಿ ಪ್ರಾಥಮಿಕವಾಗಿ ಸಿಗ್ತಾ ಇದೆ. ಇನ್ನು ಈ ಕುಟುಂಬದ ಹಿನ್ನೆಲೆಯನ್ನು ನೋಡ್ತಾ ಹೋದರೆ ಇಸ್ತ್ರಿ ಅಂಗಡಿ ಇಟ್ಟುಕೊಂಡು ಜೀವನ ನಡೆಸ್ತಾ ಇದ್ದಂಥ ಕುಟುಂಬ ಇದು. ಇನ್ನು ಮಕ್ಕಳು ಇದ್ದಾರೆ, ಏನು ಮೃತಪಟ್ಟಿರುವಂಥ ಮಕ್ಕಳು, ಅವರು ಪದವಿ ಶಿಕ್ಷಣವನ್ನು ಪಡಿತಾ ಇದ್ರು ಅನ್ನೋ ಡೀಟೇಲ್ ಕೂಡ ಸಿಗ್ತಾ ಇದೆ. ಸ್ಥಳಕ್ಕೆ ಮೈಸೂರು ಕಮಿಷನರ್ ರಮೇಶ್ ಬಾನೋತ್ ಭೇಟಿ ನೀಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ನೇರ ಸಂಪರ್ಕದಲ್ಲಿ. ರವಿ ಪಾಂಡವಪುರ, ಇಲ್ಲಿ ಗ್ಯಾಸ್ ಸೋರಿಕೆ ಅಂತಂದ್ರೆ ಏನು ಅಂದ್ರೆ ಇಲ್ಲಿ ಮನೆಯಲ್ಲಿ ಬಳಸಲಾಗ್ತಾ ಇದ್ದಂತ, ಅಂದ್ರೆ ನೀರು ಬಿಸಿ ಮಾಡೋದಕ್ಕೆ ಬಳಸಲಾಗ್ತಾ ಇದ್ದಂತ ವ್ಯವಸ್ಥೆಯ ಸೋರಿಕೆ ಆಗಿರೋದು, ಏನ್ ಕತೆ? ಪ್ರಮುಖವಾಗಿ ಇವರು ಇಸ್ತ್ರಿ ಅಂಗಡಿಯನ್ನು ಇಟ್ಕೊಂಡಿದ್ರು. ಈ ಒಂದು ಗ್ಯಾಸ್ ಸಿಲಿಂಡರ್ನ ಮೂಲಕವಾಗಿ ಬಟ್ಟೆಗಳನ್ನು ಇಸ್ತ್ರಿ ಮಾಡ್ತಿದ್ರು. ಆ ಕಾರಣಕ್ಕಾಗಿಯೇ ಅಲ್ಲಿ ಅವರ ಮನೆಗಳಲ್ಲಿ ಇಸ್ತ್ರಿ ಮಾಡಲಿಕ್ಕಾಗಿ ಬಳಸ್ತಿದ್ದಂತಹ ಸಿಲಿಂಡರ್ಗಳನ್ನ ಅವರು ಇಟ್ಕೊಂಡಿದ್ರು. ಆ ಸಿಲಿಂಡರ್ಗಳೇ ಸೋರಿಕೆ ಆಗಿರುವ ಪರಿಣಾಮವಾಗಿ ಸದ್ಯ ಈಗ 4 ಮೃತಪಟ್ಟಿರೋದು. ಇವರೆಲ್ಲರೂ ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಸಕ್ರಾಯಪಟ್ಟಣ ತಾಲೂಕಿನವರು. ಇವರೆಲ್ಲರೂ ಕೂಡ ಕಳೆದ 30 ವರ್ಷಗಳಿಂದಲೇ ಮೈಸೂರಿಗೆ ಬಂದಿರ್ತಾರೆ. ಮೈಸೂರಿನಲ್ಲಿ ಇರುವಂತಹ ಯರಗನಹಳ್ಳಿಯಲ್ಲಿ ವಾಸ ಆಗಿರ್ತಾರೆ. ತಮ್ಮ ಮನೆ 10x30 ಅಡಿ ಅಳತೆಯ ಚಿಕ್ಕ ಮನೆಯಲ್ಲಿ ಅವರು ವಾಸ ಇರ್ತಾರೆ. ಹೀಗಾಗಿ ವೆಂಟಿಲೇಷನ್ ಇಲ್ಲದ ಪರಿಣಾಮವಾಗಿ ಅವರು ಈಗ ಸದ್ಯ ಹಸುನಿಗಿರೋದು. 45 ವರ್ಷದ ಕುಮಾರಸ್ವಾಮಿ ಜೊತೆಗೆ 39 ವರ್ಷದ ಮಂಜುಳಾ, 19 ವರ್ಷದ ಸ್ವಾತಿ ಹಾಗೂ 17 ವರ್ಷದ ಚೈತ್ರ ಈಗ ಮೃತಪಟ್ಟಿದ್ದಾರೆ. 4 ಮೃತದೇಹವನ್ನು ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಈಗ ಶವಾಗಾರದಲ್ಲಿ ಇರಿಸಲಾಗಿದೆ. ಅವರ ಕುಟುಂಬದವರು ಬಂದ ಬಳಿಕ ಸದ್ಯ ಆಗೊಂದು ಪಂಚನಾಮೆಯನ್ನು ಮುಗಿಸಿ ಅವರ ಕುಟುಂಬದವರಿಗೆ ನೀಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ರಕ್ಷತ್, ಥ್ಯಾಂಕ್ ಯು ರವಿ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.